ವೆರಿ ವೆರಿ ಕ್ಲಿಯರ್. ನಾನು ಹೇಳ್ತಾ ಇಲ್ಲ, ಹಿಸ್ಟ್ರಿ ಹೇಳ್ತಾ ಇದೆ, ಅಡಿಗಲ್ಲಿ ಹೇಳ್ತಾ ಇದೆ. ಅದೇ ಸರ್ ಕೃಷ್ಣರಾಜ ಸಾಗರ ಅನ್ನುವಂಥದ್ದು ಹೆಸರು ಆಮೇಲೆ ಬಂದಿದ್ದು. ಕೃಷ್ಣರಾಜ ಸಾಗರ ನಲ್ವಡಿ ಕೃಷ್ಣರಾಜ ಒಡೆಯವರು ಕಟ್ಟಿದ್ದಾದಮೇಲೆ. ಅದಕ್ಕೆ ಅರ್ಲಿಯರು ಟಿಪ್ಪು ಇದ್ದಾಗ ದ ನೇಮ್ ಆಫ್ ದ ಡ್ಯಾಮ್ ವಾಸ್ ನೇಮ್ಡ್ ಆಸ್ ಮೋಹಿ ಡ್ಯಾಮ್ ಅಂತ. ಏನಂತ ಕರೀತಾರೆ ಪ್ಲಾನ್ ಮೋವಿ ಡ್ಯಾಮ್ ಅಂತ ಕರೀತಾ ಇದ್ರು. ಅದಕ್ಕೆ ಅಕ್ರಾಸ್ ದಿ ರಿವರ್ ಕಾವೇರಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿ. ಸೊ ಇನಿಷಿಯಲಿ ಫೌಂಡೇಶನ್ ಲೇ ಮಾಡಿದ್ದು, ಸರ್ವೆ ಮಾಡಿ ಇದು ಸೂಕ್ತ ಸ್ಥಳ ಅಂತ ಗುರುತಿಸಿ ಫೌಂಡೇಶನ್ ಹಾಕಿದ್ದು, 6.5 TMCಗೆ ಫೌಂಡೇಶನ್ ಹಾಕಿದ್ದು ಟಿಪ್ಪು ಸುಲ್ತಾನೆ. ಹಿಸ್ಟ್ರಿ ಇದೆ ಸರ್, ಹಿಸ್ಟ್ರಿ ವಿ ಆರ್ ನಾಟ್ ಎರಾಡಿಕೇಟಿಂಗ್. 1794 AD ಇಲ್ಲಿ ನಾವಾಗ ಎಫತ್ ಅಂದ್ಬಿಟ್ಟು ಕಲ್ಲಿದೆ. ಇದನ್ನು ಈ ಕಲ್ಲು ಹಾಕಿರುವಂಥದ್ದು ನಾವಲ್ಲ, ಕೃಷ್ಣರಾಜ ಒಡೆಯರವರು. ಅಂದರೆ ಕೃಷ್ಣರಾಜ ಒಡೆಯವರಿಗೆ ಅವಮಾನ ಮಾಡ್ತಾ ಇದ್ದೀರಾ ನೀವು. ಕೃಷ್ಣರಾಜ ಒಡೆಯವರು ಹಾಕಿರೋ ತಪ್ಪು ಅಂತ ಹೇಳ್ಬೇಕು ಅಂತ ಹೊಡ್ತಿದ್ದೀರಾ. ಏನದು ನಿಮ್ಮದು? ಇಟ್ಸ್ ವೆರಿ ಕ್ಲಿಯರ್. ಹೇಳ್ತೀನಿ ಸರ್. ಹಾಂ, 6.5 TMCಗೆ ಹೌದು. ಅಡಿಗಲ್ಲಲ್ಲ, ಬ್ಯಾರೇಜೇ ಕಟ್ಟಿದ್ದಾರೆ. ಬ್ಯಾರೇಜೇ ಕಟ್ಟಿ ಆಗ 1794 ಇಸ್ವಿಯಿಂದ ಇವರು ಸಾಯೋವರೆಗೂ ಆ ನೀರನ್ನು, ಸಾಯೋವರೆಗೂ ಅಲ್ಲ, 1911 ಇಸ್ವಿವರೆಗೂ ಆ ನೀರನ್ನು KR ನಗರ ಮತ್ತು ಶ್ರೀರಂಗಪಟ್ಟಣಕ್ಕೆ ಇರಿಗೇಷನ್ಗೆ ಉಪಯೋಗ ಮಾಡಿರುವಂಥದ್ದು ದಾಖಲೆಗಳಿದ್ದಾವೆ. ಅಲ್ಲ, ಎಕ್ಸ್ಟೆಂಡ್ ಅಲ್ಲ, ತೆಗೆದ್ಬಿಟ್ಟು ಆ ಜಾಗದಲ್ಲಿ ಆ ಬ್ಯಾರೇಜ್ನ ಕಿತ್ತಾಕಿ ಡ್ಯಾಮ್ ಕಟ್ಟಿದ್ದಾರೆ ಅಷ್ಟೇ. ಡ್ಯಾಮ್ನ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲೇ ಒಂದೇ ಒಂದು ಲೈನು ಎತ್ತಿ ಆ ಕಡೆ ಈ ಕಡೆ ವ್ಯತ್ಯಾಸ ಮಾಡಿಲ್ಲ ಅವರು. ಕೃಷ್ಣರಾಜ ಒಡೆಯವರು ಈ ವಿಶ್ವೇಶ್ವರಯ್ಯವರೆಲ್ಲ ಸರ್ವೆ ಮಾಡಿದ್ಮೇಲೆ ಎಸ್ ದಿಸ್ ದ ಕರೆಕ್ಟ್ ಪ್ಲೇಸ್ ಅಂತ ಆ ಜಾಗನ ಗುರುತಿಸಿ ಆ ಜಾಗನ ಸರ್ವೆ ಮಾಡಿ ಆಮೇಲೆ ಅದ್ರ ಮೇಲೆ ಡ್ಯಾಮ್